Hello everyone, welcome back to my channel ಕೋಚಿಂಗ್. ಈಸಿಯಾಗಿ ಹಾಗೂ ಸ್ಲೋವಾಗಿ ಇಂಗ್ಲೀಷ್ ಕಲೀಲಿಕ್ಕೆ ಪ್ರಾರಂಭಿಸಿದ ಚಾನಲ್ನಲ್ಲಿ ನಾವು ಮೇಯ್ನಾಗಿ ಗಮನವಿಟ್ಟಿರುವ ಒಂದು ವಿಷಯವೇ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇರಬಾರದು, ಅಲ್ಲದೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಕಡಿಮೆಯಾಗಬೇಕು ಎಂಬುದು. ತುಂಬ ಮಕ್ಕಳು ಅಲ್ಲದೆ ಇಂಗ್ಲೀಷ್ ಕಲಿಯಬೇಕೆಂದೇ ಆಸೆಪಟ್ಟು ಕಲೀಲಿಕ್ಕೆ ಸ್ಟಾರ್ಟ್ ಮಾಡಿದ ಜನರು. ಹಾಗೆ ಹೇಳಿದೇನೆಂದರೆ, ಕೆಲವರು ಚಿಕ್ಕ ಪ್ರಾಯದಲ್ಲಿ ಶಾಲೆ ಹೋಗಿ 6-7 ಕ್ಲಾಸೆಲ್ಲ ಬರುವಾಗ ಅವರ ಮನದ ಪರಿಸ್ಥಿತಿಯೆಲ್ಲ ನೋಡಿ ಅವರಿಗೆ ಕ್ಲಾಸ್ ಮುಂದೆ ಹೋಗಲಿಕ್ಕೆ ಆಗಲಿಲ್ಲ. ಹಾಗೆ ಅವರು ಸ್ಕೂಲ್ ಬಿಟ್ಟು ಕೆಲಸಕ್ಕೆ ಜಾಯಿನ್ ಮಾಡಿದ ಜನ. ಅವರಿಗೆ ಹೀಗೆ ಸಹ ಒಂದು ಆಸೆ ಉಂಟು, ಇಂಗ್ಲೀಷ್ ಕಲಿಬೇಕು ಬರಿಬೇಕಂದೆ. ಆದರೆ ಅವರು ಸ್ಪೆಲ್ಲಿಂಗ್ ಮಿಸ್ಟೇಕ್ ಇಲ್ಲದೆ ಕಲೀಲಿಕ್ಕೆ ಅವರಿಗೆ ಕಷ್ಟವೇ. ಅವರು ಕಲಿಯುವಾಗ ಸ್ಪೆಲ್ಲಿಂಗ್ ಮಿಸ್ಟೇಕ್ ಹೆಚ್ಚಾಗಿ ಬರುವ ಕಾರಣದಿಂದ ಮುಂದೆ ಕಲೀಲಿಕ್ಕೆ ಅವರಿಗೆ ಮನಸ್ಸು ಬರಲಿಲ್ಲ. ಸೊ ನಾನು ನಿಮಗೆ ಹೇಳುವುದೇನೆಂದರೆ, ನಿಮ್ಮ ಮನಸ್ಸು ಕುಂದಿ ಹೋಗಬಾರದು. ಪುನಃ ಪುನಃ ಪ್ರಯತ್ನಪಟ್ಟು ಪ್ರಾಕ್ಟೀಸನ್ನು ಮಾಡಿ ನಿಮಗೆ ಸಹ 0ದಿಂದ ಹೀರೋ ಆಗಲಿಕ್ಕೆ ಸಾಧ್ಯವಾಗುತ್ತದೆ. ಓಕೆ, ಇಂಗ್ಲೀಷ್ ಅಕ್ಷರಮಾಲೆಯಲ್ಲಿ 26 ಅಕ್ಷರಗಳುಂಟು. ಈ ಅಕ್ಷರಗಳಲ್ಲಿ ಸ್ವರಾಕ್ಷರಗಳು ಮತ್ತು ವ್ಯಂಜನಾಕ್ಷರಗಳು ಸಹ ಉಂಟು. ಸ್ವರಾಕ್ಷರಗಳು ಅಂದರೆ ವೌವಲ್ಸ್ ಅನ್ನು ಹೇಳ್ತದೆ. ಅದೇ ಎ, ಇ, ಐ, ಓ, ಯು. ಈ ಸ್ವರಾಕ್ಷರಗಳಿಂದ ವೌವಲ್ಸಿಂದ ಈಸಿಯಾಗಿ ಪ್ರಾಕ್ಟೀಸ್ ಮಾಡಲಿಕ್ಕೆ ತಯಾರ್ಪಟ್ಟಿದೆ ಈ ಕ್ಲಾಸುಗಳೆಲ್ಲ. ಹಾಗೆ ನಾವು ಮಾಡುವಾಗ ನಮಗೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಕಡಿಮೆ ಆಗ್ತದೆ, ಗೊತ್ತಾಯ್ತಾ? ಅದು ದಿನನಿತ್ಯ ಪ್ರಾಕ್ಟೀಸ್ ಮಾಡಬೇಕಿತ್ತು. ಹಿಂದಿನ ಕ್ಲಾಸುಗಳಲ್ಲಿ, ಹಿಂದಿನ ಕ್ಲಾಸುಗಳಂದರೆ ಇದನ್ನದು ಲಾಸ್ಟ್ ಕ್ಲಾಸು ತನಕ, ಇದು 5ನೇ ಕ್ಲಾಸಿನದ್ದು ವಿಡಿಯೋ. ಆದರೆ 4 ಕ್ಲಾಸು ತನಕ ಇದರಲ್ಲಿ ಎ, ಐ, ಓ, ಯು ಈ ವವಲ್ಸ್ನಲ್ಲಿ ಎಲ್ಲ ಕ್ಲಾಸ್ ಮಾಡಿ ಆಯಿತು. ಇವತ್ತು ನಾನು ಓ ಎಂಬ ವವ್ವಲಿಂದ ಅದನ್ನದು ಸೆಕೆಂಡ್ ಪಾರ್ಟಾಗಿ ಮಾಡಲಿಕ್ಕೆ ಇಷ್ಟಪಡುತ್ತೇನೆ. ಓಕೆ, ಈ ಸ್ವರಾಕ್ಷರಗಳು ಅದು ಹೇಗೆ ಬಂದಿದೆ ಎಂದು ನೋಡಿ, ಅದನ್ನು ಪ್ರೊನೌನ್ಸಿಯೇಷನ್ ಮೀನ್ಸ್ ಉಚ್ಚಾರಣಗಳು ಹೇಗೆ ಬಂದಿದೆ ಎಂದು ನೋಡಿ. ಇದನ್ನು ಉಚ್ಚಾರಣೆ ಬರುವಾಗ ಎ ಫಾರ್ ಆ್ಯಪಲ್, ಎ ಫಾರ್ ಆ, ಇ ಫಾರ್ ಎಲಿಫೆಂಟ್, ಇ ಫಾರ್ ಎ, ಐ ಫಾರ್ ಇಂಕ್, ಐ ಫಾರ್ ಇ, ಓ ಫಾರ್ ಆರೆಂಜ್, ಓ ಫಾರ್ ಓ, ಯು ಫಾರ್ ಅಂಬ್ರೆಲಾ, ಯು ಫಾರ್ ಆ. ಇದರಲ್ಲಿ ನಾವು ಆಲ್ಮೋಸ್ಟ್ ಎಲ್ಲ ಆಗಿದೆ. ಇನ್ನು ಈ ಮಾತ್ರ ಬ್ಯಾಲೆನ್ಸ್ ಉಂಟು. ಲಾಸ್ಟ್ ಕ್ಲಾಸ್ನಲ್ಲಿ ಓ ಎಂದ ಮಾಡಿದೆ. ಓ ಫಾರ್ ಆರೆಂಜ್, ಓ ಫಾರ್ ಓ, ಗೊತ್ತಾಯ್ತಾ? ಆ ಕ್ಲಾಸ್ನಲ್ಲಿ ಲಾಸ್ಟ್ ಕ್ಲಾಸ್ನಲ್ಲಿ ಮಾಡಿದ ಕೆಲ ವಿಷಯಗಳಲ್ಲಿ ನಾನೀಗ ಜಸ್ಟ್ ಟಚ್ ಮಾಡಿ ಮುಂದೆ ಹೋಗಲಿಕ್ಕೆ ಇಷ್ಟಪಡ್ತೇನೆ. ಅಂದರೆ ನಾವು ಹೇಳಿದ್ದು ವೌವಲ್ಸ್ ಅಂದರೆ ಎ, ಇ, ಐ, ಓ, ಯು. ಅದಲ್ಲದ ಬ್ಯಾಲೆನ್ಸ್ ಅಕ್ಷರಗಳಿಗೆ ಕನ್ಸೋನೆನ್ಸ್ ಅಂತ ಹೇಳ್ತದೆ. ಈ ಕನ್ಸೋನೆನ್ಸಿನ ಜೊತೆ ಒಂದೊಂದು ವೌವಲ್ ಆಗಿದ್ದ ಓ ಬರುವಾಗ ಹೇಗೆ ಉಚ್ಚಾರಣ ಬರುತ್ತದೆ ಆ ಲೆಕ್ಕದಲ್ಲಿ ಮುಂಚಿನ ಕ್ಲಾಸ್ ಮಾಡಿದೆ. ಇಲ್ಲಿ ನೋಡಿ, ಬಿ ಒ ಬೋ, ಬಿ ಒ ಬಿ ಬೋಬ್, ಬಿ ಒ ಬೋ, ಬಿ ಒ ಎಕ್ಸ್ ಬಾಕ್ಸ್, ಬಿ ಒ ಬೋ, ಬಿ ಒ ವೈ ಬಾಯ್, ಸಿ ಒ ಕೋ, ಸಿ ಒ ಟಿ ಕೋಡ್, ಸಿ ಒ ಕೋ, ಸಿ ಒ ಪಿ ಕೋಪ್, ಸಿ ಒ ಕೋ, ಸಿ ಒ ಜಿ ಕೋಗ್, ಡಿ ಒ ಡೋ, ಡಿ ಒ ಜಿ ಡೋಗ್, ಡಿ ಒ ಡೋ, ಡಿ ಒ ಟಿ ಡಾಟ್. ಅದೇ ಥರ ಅದು ಓ ಎರಡನೇದಾಗಿ ಬಂದಿದೆ. ಮತ್ತು ಇನ್ನೊಂದು ವಿಷಯ ಕಲಿತದೆ ಹೇಗೆಂದರೆ, ಓ ಸ್ಟಾರ್ಟಿಂಗಲ್ಲಿ ಬಂದರೆ ಏನು ಮಾಡಬೇಕು ಅಂದರೆ
OF OF, OD OD, OG OG, OR OR, OP OP, OY OY, OFF OF, OSS OS. ಗೊತ್ತಾಯ್ತಾ? ಇದೇ ಲೆಕ್ಕದಲ್ಲಿ ನಾವು ಪ್ರಾಕ್ಟೀಸ್ ಮಾಡಿದೆ. ಹೇಗೆ ನೋಡಿ, ಚಿಕ್ಕೊಂದು ಎಕ್ಸಾಂಪಲ್ ಮಾತ್ರ. ಒ ಬಿಯಲ್ಲಿ ಸ್ಟಾರ್ಟ್ ಮಾಡುವಾಗ ಹೇಗೆ ಎಂದು ನೋಡಿ, ಅದನ್ನು ಬರೆದ ಪದಗಳು ಹೇಗೆ ಎಂದು ನೋಡಿ. ಒ ಬಿ ಓಬ್, ಬಿ ಒ ಬಿ ಬೋಬ್, ಒ ಬಿ ಓಬ್, ಎಫ್ ಒ ಬಿ ಫೋಬ್, ಒ ಬಿ ಓಬ್, ಸಿ ಒ ಬಿ ಕೋಬ್, ಒ ಬಿ ಓಬ್, ಜೆ ಒ ಬಿ ಜಾಬ್, ಒ ಬಿ ಓಬ್, ಎಲ್ ಒ ಬಿ ಲೋಬ್, ಒ ಬಿ ಓಬ್, ಎಮ್ ಒ ಬಿ ಮೋಬ್, ಒ ಬಿ ಓಬ್, ಎಚ್ ಒ ಬಿ ಹೋಬ್, ಒ ಬಿ ಓಬ್, ಎನ್ ಒ ಬಿ ನೋಬ್, ಒ ಬಿ ಓಬ್, ಪಿ ಒ ಬಿ ಪೋಬ್, ಒ ಬಿ ಓಬ್, ಆರ್ ಒ ಬಿ ರೋಬ್, ಒ ಬಿ ಓಬ್, ಎಸ್ ಒ ಬಿ ಸೋಬ್, ಒ ಬಿ ಓಬ್, ಟಿ ಒ ಬಿ ಟಾಬ್. ನೆಕ್ಸ್ಟ್ ಒ ಆರ್, ಒ ಆರ್ ಓರ್, ಎಫ್ ಒ ಆರ್ ಫೋರ್, ಒ ಆರ್ ಓರ್, ಪಿ ಒ ಆರ್ ಪೋರ್, ಒ ಆರ್ ಓರ್, ಬಿ ಒ ಆರ್ ಬೋರ್, ಒ ಆರ್ ಓರ್, ಸಿ ಒ ಆರ್ ಕೋರ್, ಒ ಆರ್ ಓರ್, ಪಿ ಒ ಆರ್ ಪೋರ್. ಇದೆಲ್ಲ ಲಾಸ್ಟಿನದು ಕ್ಲಾಸು. ಇನ್ನು ಇವತ್ತು ನಾನು ಓ ಎಂದು ಸ್ಟಾರ್ಟ್ ಮಾಡೋದು 3 ಅಕ್ಷರಗಳು. 3 ಅಕ್ಷರಗಳೆಂದರೆ ಅದು 3 ಸೇರಿಸಿಯೇ ನಾವು ಪುನಃ ಪುನಃ ಪದಗಳು ಮಾಡ್ತದೆ. ಆಗ ಇಲ್ಲಿ ನೋಡಿ, ಒ ಎಫ್ ಎಫ್ ಓಫ್, ಅದು ಸಾಧಾರಣವಾಗಿ ಓಫ್ ಅಂದರೆ ಒಂದು ವರ್ಡ್ ಮಾತ್ರವೇ, ಅದು ಅದರ ಜೊತೆ ಕನ್ಸೊನೆನ್ಸ್ ಬೇರೆ ಬೇರೆ ಅಕ್ಷರಗಳು ಬರೋದಿಲ್ಲ, ಅದು ಒಂದು ಪದಗಳ ಜೊತೆ ಬರ್ತದೆ. ಇಲ್ಲಿ ನೋಡಿ, ಪವರ್ ಆಫ್, ಕಟ್ ಆಫ್, ಹಾಗೆ ಮಾತ್ರ ಬರ್ತದೆ. ಗೊತ್ತಾಯ್ತಾ? ನೆಕ್ಸ್ಟ್ ಒ ಎಸ್ ಎಸ್ ಓಸ್, ಬಿ ಒ ಎಸ್ ಎಸ್ ಬೋಸ್, ಒ ಎಸ್ ಎಸ್ ಓಸ್, ಎಲ್ ಒ ಎಸ್ ಎಸ್ ಲೋಸ್, ಒ ಎಸ್ ಎಸ್ ಓಸ್, ಟಿ ಒ ಎಸ್ ಎಸ್ ಟೋಸ್. ಅದೇ ಲೆಕ್ಕದಲ್ಲಿ ಇನ್ನೊಂದು ನೋಡಿ, ಒ ಸಿ ಕೆ ಓಕ್, ಸಿ ಒ ಸಿ ಕೆ ಕೋಕ್, ಒ ಸಿ ಕೆ ಓಕ್, ಆರ್ ಒ ಸಿ ಕೆ ರೋಕ್, ಒ ಸಿ ಕೆ ಓಕ್, ಎಮ್ ಒ ಸಿ ಕೆ ಮೋಕ್, ಒ ಸಿ ಕೆ ಓಕ್, ಎಲ್ ಒ ಸಿ ಕೆ ಲೋಕ್, ಒ ಸಿ ಕೆ ಓಕ್, ಡಿ ಒ ಸಿ ಕೆ ಡಾಕ್, ಒ ಸಿ ಕೆ ಓಕ್, ಎಸ್ ಒ ಸಿ ಕೆ ಸೋಕ್. ಅರ್ಥ ಆಯ್ತಾ? ಇದೇ ಥರವೇ ಪ್ರಾಕ್ಟೀಸ್ ಮಾಡಬೇಕು. ಜಾಸ್ತಿ ನಾವು ಪ್ರಾಕ್ಟೀಸ್ ಮಾಡಿದರೆ ಮಾತ್ರವೇ ನಮಗೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇಲ್ಲದೆ ಓದಲಿಕ್ಕೆ ಬರಲಿಕ್ಕೆ ಸಾಧ್ಯವಾಗುತ್ತದೆ. ಗೊತ್ತಾಯ್ತಾ? ಹೀಗೆ ನೋಡಿ, ನೆಕ್ಸ್ಟ್ ಒ ಎಸ್ ಸಿ ಓಸ್, ಡಿ ಒ ಎಸ್ ಸಿ ಡೋಸ್, ಒ ಎಸ್ ಸಿ ಓಸ್, ಎಚ್ ಒ ಎಸ್ ಸಿ ಹೋಸ್, ಒ ಎಸ್ ಸಿ ಓಸ್, ಜೆ ಒ ಎಸ್ ಸಿ ಜೋಸ್, ಒ ಎಸ್ ಸಿ ಓಸ್, ಆರ್ ಒ ಎಸ್ ಸಿ ರೋಸ್, ಒ ಎಸ್ ಸಿ ಓಸ್, ಎಲ್ ಒ ಎಸ್ ಸಿ ಲೋಸ್, ಒ ಎಸ್ ಸಿ ಓಸ್, ಎನ್ ಒ ಎಸ್ ಸಿ ನೋಸ್, ಒ ಎಸ್ ಸಿ ಓಸ್, ಪಿ ಒ ಎಸ್ ಸಿ ಪೋಸ್, ಒ ಎಸ್ ಸಿ ಓಸ್, ಟಿ ಒ ಎಸ್ ಸಿ ಟೋಸ್. ಅದೇ ಥರ ಇನ್ನು ಬೇರೊಂದು ಒ ಆರ್ ಇ ಓರ್, ಒ ಆರ್ ಇ ಓರ್, ಬಿ ಒ ಆರ್ ಇ ಬೋರ್, ಒ ಆರ್ ಇ ಓರ್, ಎಫ್ ಒ ಆರ್ ಇ ಫೋರ್, ಒ ಆರ್ ಇ ಓರ್, ಎಲ್ ಒ ಆರ್ ಇ ಲೋರ್, ಒ ಆರ್ ಇ ಓರ್, ಎಮ್ ಒ ಆರ್ ಇ ಮೋರ್, ಒ ಆರ್ ಇ ಓರ್, ಪಿ ಒ ಆರ್ ಇ ಪೋರ್, ಒ ಆರ್ ಇ ಓರ್, ಎಸ್ ಒ ಆರ್ ಇ ಸೋರ್, ಒ ಆರ್ ಇ ಓರ್, ಸಿ ಒ ಆರ್ ಇ ಕೋರ್, ಒ ಆರ್ ಇ ಓರ್, ಟಿ ಒ ಆರ್ ಇ ಟೋರ್. ನೆಕ್ಸ್ಟ್ ಓ ಎ. ಓ ಎ ಅಂದರೆ 2 ವೌವಲ್ಸ್ ಜಾಯಿಂಡ್ ಆಗಿ ಬಂದಿದೆ, 2 ಸ್ವರಾಕ್ಷರಗಳು ಜಾಯಿಂಡ್ ಆಗಿ ಬಂದಿದೆ. ಓ ಎ. ಓ ಎಗೆ ಉಚ್ಚಾರಣ ಓ. ಗೊತ್ತಾಯ್ತಾ? ಓ ಎ ಎಂದರೆ ಓ ಎ ಜಾಯಿಂಡ್ ಮಾಡಿ ಬರುವಾಗ ನಾವು ಓ ಎಂದು ಉಚ್ಚಾರ ಮಾಡಬೇಕು. ಇಲ್ಲಿ ನೋಡಿ, ಓ ಎ ಡಿ ಓಡ್, ಎಲ್ ಒ ಎ ಡಿ ಲೋಡ್, ಓ ಎ ಡಿ ಓಡ್, ಆರ್ ಒ ಎ ಡಿ ರೋಡ್, ಓ ಎ ಆರ್ ಓರ್, ಎಸ್ ಒ ಎ ಆರ್ ಸೋರ್, ಓ ಎ ಆರ್ ಓರ್, ಆರ್ ಒ ಎ ಆರ್ ಓರ್. ನೆಕ್ಸ್ಟ್ ಓ ಎ ಟಿ.
OAT oat, BOAT boat, OAT oat, COAT coat, OAT oat, GOAT goat, OAP oap, SOAP soap. ನೆಕ್ಸ್ಟ್ ಬರೆದು ಇನಿ ಓ ಎಂಬ ಅಕ್ಷರ ಬರುವಾಗ ಇಲ್ಲಿ ನೋಡಿ ಇದು 3 ಅಕ್ಷರದ ವರ್ಡ್ ಆಗಿ ಬರೆದಿದೆ. ಇದಲ್ಲಿ ಓ ಎನ್ನ ಸೌಂಡೇ ಬರುವುದಿಲ್ಲ, ಓ ಎನ್ನ ಉಚ್ಚಾರಣವೇ ಬರುವುದಿಲ್ಲ. ಅದೇಗೆ ಎಂದು ನೋಡುವ. MON ಅಂದರೆ ಮೋನನಲ್ಲ, ಮಣ್, ಮಂಡೇ, MON ಮಣ್. DON ಡಣ್, SON ಸಣ್, TON ಟಣ್, CON ಕಣ್, WON ಒಣ್. ಅರ್ಥ ಆಯ್ತಾ? ಈಗ ನೋಡಿ ಪುನಃ ಒಂದು ಸಲ ಹೇಳ್ತೇನೆ. ಓ ಎಂಬ ಅಕ್ಷರ ಇದರಲ್ಲಿ ಇದ್ದರೆ ಸಹ ನಾವು ಓ ಎಂದ ಉಚ್ಚಾರಣ ಬರುವುದಿಲ್ಲ. ಅದೇ ವಿಷಯ. MON ಮೋನನ್ನು ಓದಬಾರದು, MON ಮಣ್, DON ಡಣ್, SON ಸಣ್, TON ಟಣ್, CON ಕಣ್, WON ಒಣ್. ನೆಕ್ಸ್ಟ್ ಅಲ್ಲಿ ಬರುವಾಗ ಇಲ್ಲಿ ನೋಡಿ 2 ಓ ಜಾಯಿಂಟ್ ಆಗಿ ಬಂದರೆ ಊ ಉಚ್ಚಾರಣ ಬರುತ್ತದೆ. 2 ಓ ಬರುವಾಗ ಊ, BOO ಬೂ, COO ಕೂ, FOO ಫೂ, GOO ಗೂ, HOO ಹೂ. ಅದೇ ಥರ JOO ಜೂ, LOO ಲೂ, MOO ಮೂ, NOO ನೂ, POO ಪೂ, ROO ರೂ, SOO ಸೂ, TOO ಟೂ, WOO ವೂ. ಇನಿ ಅದರಿಂದ ಬರೆದ ಪದಗಳು ಹೇಗೆ ಎಂದು ನೋಡುವ. BOO ಬೂ, BOOK ಬುಕ್, BOO ಬೂ, BOOT ಬೂಟ್, BOO ಬೂ, BOOM ಬೂ, COO ಕೂ, COOL ಕೂಲ್, COO ಕೂ, COOK ಕೂಕ್, COO ಕೂ, COOP ಕೂಪ್. ನೆಕ್ಸ್ಟ್ FOO ಫೂ, FOOD ಫುಡ್, FOO ಫೂ, FOOT ಫೂಟ್, FOO ಫೂ, FOOL ಫೂಲ್, LOO ಲೂ, LOOM ಲೂಮ್, LOO ಲೂ, LOOP ಲೂಪ್, MOO ಮೂ, MOON ಮೂನ್, MOO ಮೂ, MOOD ಮೂಡ್. ನೆಕ್ಸ್ಟ್ POO ಪೂ, POOL ಪೂಲ್, ROO ರೂ, ROOM ರೂಮ್, SOO ಸೂ, SOON ಸೂನ್, SPOON ಸ್ಪೂನ್. ಇದರಿಂದ ಬರಬೇಕು SOON ಸೂನ್, SPOON ಸ್ಪೂನ್, TOO ಟೂ, TOOL ಟೂಲ್. ನೆಕ್ಸ್ಟ್ TOOL ಟೂಲ್, STOOL ಸ್ಟೂಲ್. ಅದೇ ಥರ WOO ವೂ, WOOL ವೂಲ್, WOO ವೂ, WOOD ವುಡ್. ಓಕೆ. ನೆಕ್ಸ್ಟ್ ಇದು ಸ್ವಲ್ಪ ಒಂದು ಡಿಫ್ರೆನ್ಸ್ ಆಗಿ ಕಾಣ್ತದೆ. ಇಲ್ಲಿ ನೋಡಿ GOO ಗೂ, GOOSC ಗೂಸ್, GOO ಗೂ, GOOSC ಗೂಸ್, LOO ಲೂ, LOOSC ಲೂಸ್. ಹೇಗೆ
LOO ಲೂ, LOOSC ಲೂಸ್. ಇನ್ನೊಂದು ವಿಷಯ, DOO ಎಂದರೆ ಡೂ, ಆದರೆ ಸಹ DOOR ಡೂರನ್ನು ಹೇಳುವುದಿಲ್ಲ, ಡೋರನ್ನು ಹೇಳುತ್ತದೆ. ನಮ್ಮ ಬಾಗಿಲು ಡೋರ್, ಗೊತ್ತಾಯ್ತಾ? DOOಗೆ ಡೂನು ಹೇಳಿದರೆ ಸಹ ಅದು DOOR ಬರುವಾಗ ಡೋರನ್ನು ಉಚ್ಚಾರಣೆ ಮಾಡುತ್ತದೆ, ಗೊತ್ತಾಯ್ತಾ? ಇದೇ ಥರವೇ ನಾವು ಪ್ರಾಕ್ಟೀಸ್ ಮಾಡಬೇಕು. ಈಗ ಚಿಕ್ಕದು ನೋಡಿ, ಫಸ್ಟ್ ನಾವು ಸ್ಟಾರ್ಟ್ ಮಾಡುವಾಗ 2 ಅಕ್ಷರ ಬಂದಿದೆ, ಅದಿನ್ನು 3 ಅಕ್ಷರ ಬಂದಿದೆ, ಅದಿನ್ನು 4 ಅಕ್ಷರ ಬಂದಿದೆ. ಹೀಗೆ ನೋಡಿ, ಇದರಲ್ಲಿ ಕೆಲವದಲ್ಲಿ ಎಲ್ಲ 5 ಅಕ್ಷರ ಉಂಟು. ಹೀಗೆ ನಾವು ಡೈಲಿ ಪ್ರಾಕ್ಟೀಸ್ ಮಾಡಬೇಕು. ಓಕೆ, ಇನ್ನು ಈ ಕ್ಲಾಸಿನಲ್ಲಿ ಈ ಕ್ಲಾಸ್ ನಾನಿವತ್ತು ಈಗ ಸ್ಟಾಪ್ ಮಾಡ್ತೇನೆ. ಆದರೆ ಸಹ ನೀವು ಜಾಸ್ತಿ ಪ್ರಾಕ್ಟೀಸ್ ಮಾಡಿದರೆ ಮಾತ್ರ ನಿಮಗೆ ಅದನ್ನದು ಈಸಿಯಾಗಿ ಕಲೀಲಿಕ್ಕೆ ಸಾಧ್ಯವಾಗುತ್ತದೆ. ಅರ್ಥ ಆಯಿತಾ? ಈ ಕ್ಲಾಸುಗಳು ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿ, ಮತ್ತು ನಿಮಗೆ ಪರಿಚಿತವರಿಗೆ ಇದು ಶೇರ್ ಮಾಡಿಕೊಡಿ. ಓಕೆ, ಕೆಲವರಿಗೆ ಇದೆಲ್ಲ ಕಲೀಲಿಕ್ಕೆ ತುಂಬ ಇಂಟ್ರೆಸ್ಟ್ ಉಂಟು, ಆದರೆ ಸಹ ಅವರಿಗೆ ಹೇಳಲಿಕ್ಕೆ ನಾಚಿಕೆ ಆಗ್ತದೆ, ಅದಕ್ಕಾಗಿ ಅವರು ಹೇಳುವುದಿಲ್ಲ, ಗೊತ್ತಾಯ್ತಾ? ಅದಕ್ಕಾಗಿ ಅವರಿಗೆಲ್ಲ ಶೇರ್ ಮಾಡಿಕೊಡಿ. ಹಾಗೆ ಇನ್ನು ನೆಕ್ಸ್ಟ್ ಕ್ಲಾಸಿನಲ್ಲಿ ಬೇರೆ ಲಾಸ್ಟ್ ಇ ಎಂಬ ಒಂದು ವೌವಲ್ ಮಾತ್ರ ಬ್ಯಾಲೆನ್ಸ್ ಆಗಿದೆ. ಓಕೆ, ಅದು ನೆಕ್ಸ್ಟ್ ಕ್ಲಾಸಲ್ಲಿ ಮಾಡುತ್ತೇನೆ. ಓಕೆ, ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಗಾಡ್ ಬ್ಲೆಸ್ ಯು ಆಲ್.